ರಾಯರು ನಮಗೆ ಹೇಗೆ ಕಾಣಿಸಿಕೊಳ್ಳುತ್ತಾರೆ ಅಥವಾ ರಾಯರು ನಮ್ಮ ಮನೆಯಲ್ಲಿ ಎಲ್ಲಿ ಇರುತ್ತಾರೆ ಮತ್ತು ಯಾವ ಜಾಗದಲ್ಲಿ ಇರುತ್ತಾರೆ, ರಾಯರು ನಮ್ಮ ಮನೆಯಲ್ಲಿದ್ದರೆ ಯಾವ ಸ್ವರೂಪದಲ್ಲಿ ಅಥವಾ ಯಾವ ಸೂಚನೆಗಳ ಮೂಲಕ ನಮಗೆ ಕಾಣಿಸಿಕೊಳ್ಳುತ್ತಾರೆ ಅಂತ ನೀವೇನಾದ್ರೂ ತಿಳ್ಕೊಬೇಕಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಾನು ಆ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಇವತ್ತು ಮೊದ್ಲಿಗೆ ನಾವಿವಾಗ ರಾಯರು ಇದ್ರೆ ಅಂದ್ರೆ ನಮ್ಮ ಜೊತೆಲಿ ಅಥವಾ ನಮ್ಮ ಜೀವನದಲ್ಲಿ ಇದ್ರೆ, ಅವರೇನಾದ್ರೂ ನಮ್ಮ ಮನೆಯಲ್ಲಿ ಇದ್ರೆ ಅವರು ಎಲ್ಲಿರ್ತಾರೆ, ನಮ್ಮ ಮನೆಯಲ್ಲಿ ಯಾವ ಜಾಗದಲ್ಲಿ ಇರ್ತಾರೆ ಶಾಶ್ವತವಾಗಿ ಅನ್ನೋದನ್ನ ನಾನಿವಾಗ ಫಸ್ಟ್ ತಿಳಿಸ್ತಾ ಇದ್ದೀನಿ ನಿಮಗೆ. ರಾಯರು ಸರ್ವವ್ಯಾಪಿ ಆಗಿರುವುದರಿಂದ ನಮ್ಮ ನಂಬಿಕೆ ಅಚಲವಾಗಿದ್ದು, ದೃಢ ನಂಬಿಕೆ ಅಥವಾ ದೃಢವಾಗಿ ನಾವು ರಾಯರ ಮೇಲೆ ನಂಬಿಕೆ ಇಟ್ಕೊಂಡು ರಾಯರನ್ನ ಪೂಜೆ ಮಾಡ್ತೀವಿ ಅನ್ನೋದಾದ್ರೆ, ಪ್ರತಿಯೊಬ್ಬರು ರಾಯರು ಭಕ್ತರು ಯಾರ್ಯಾರು ಇರ್ತೀರೋ ಅವ್ರ ಮನೇಲಿ ಎಲ್ಲರ ಮನೇಲೂ ಕೂಡ ರಾಯರು ನೆಲೆಸಿರ್ತೇ ಇರ್ತಾರೆ. ಅಂದರೆ ಅದು ಸೂಕ್ಷ್ಮ ರೂಪದಲ್ಲಿ ನಮಗೆ ಗೊತ್ತಾಗುತ್ತೆ. ಅಂದರೆ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ, ಬಟ್ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅನುಭವ ಆಗುತ್ತೆ. ಅದು ಏನು ಅಂತ ನಾನು ಮುಂದೆ ತಿಳಿಸ್ತೀನಿ. ವಿಗ್ರಹ, ಫೋಟೋ ನೀವು ಎಲ್ಲಿ ಯಾವ್ದಾದ್ರು ಇಟ್ಟು ಪೂಜೆ ಮಾಡ್ತಾ ಇರಿ, ಅಲ್ಲಿ ರಾಯರು ಇದ್ದೇ ಇರ್ತಾರೆ. ಪೂಜೆನ ಮಾಡ್ತಾ ಇದೀವಿ, ಮನೇಲಿ ದೀಪ ಹಚ್ಚಿ ನೈವೇದ್ಯ ಇಟ್ಟು ಅರ್ಪಣೆ ಮಾಡಿ ನಾವು ಮಂತ್ರಗಳನ್ನ ಹೇಳ್ತಾ ಇದೀವಿ ಅಂದರೆ, ನಾವು ದೇವಸ್ಥಾನದಲ್ಲಿ ಯಾವ ರೀತಿ ಮಾಡಿ ಅವ್ರನ್ನ ಪೂಜೆನ ಮಾಡ್ತಾರೋ ಅದೇ ರೀತಿ ಮನೇಲಿ ಮಾಡ್ತಾ ಇದೀವಿ ಅಂದರೆ ರಾಯರು ಅಲ್ಲಿ ನೆಲೆಸಿದ್ದೇ ಇರ್ತಾರೆ. ನಮ್ಮ ಕಷ್ಟಕ್ಕೆ ಅವರು ಆ ಟೈಮ್ಗೆ ಸ್ಪಂದನೆ ಕೊಡ್ದೇ ಇರ್ಬೋದು, ಅಂದರೆ ಹೂ ಪ್ರಸಾದ ಆಗಿರ್ಬೋದು ಅಥವಾ ಏನಾದ್ರು ಒಂದು ಉತ್ತರನ ಅವ್ರು ಕೊಡದೇ ಇರ್ಬೋದು, ಬಟ್ ರಾಯರು ಅಲ್ಲಿ ನೆಲೆಸಿದ್ದೇ ಇರ್ತಾರೆ ನೀವು ಮಾಡುವಂಥ ಪೂಜೆಯಲ್ಲಿ. ಮತ್ತೆ ನಿಮ್ಮ ಮನೇಲಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ತುಳಸಿ ಕಟ್ಟೆ ಅಲ್ವಾ, ಚಿಕ್ಕದಾದಂಥ ಬೃಂದಾವನ ಇದ್ರೆ ಅಲ್ಲೂ ಕೂಡ ರಾಯರು ನೆಲೆಸಿರ್ತಾರೆ. ಅದಕ್ಕೋಸ್ಕರ ಪ್ರತಿ ಗುರುವಾರ ಸಂಜೆ ಹೊತ್ತಲ್ಲಿ ತುಳಸಿ ಕಟ್ಟೆ ಮುಂದೆ ತುಪ್ಪದ ದೀಪ ಹಚ್ಚಬೇಕು. ಹೇಗೆ ನಾವು ರಾಯರು ಹತ್ರ ತುಪ್ಪದ ದೀಪ ಹಚ್ಚಿ ನಾವು ಪ್ರಾರ್ಥನೆನ ಮಾಡ್ತೀವೋ ಅದೇ ರೀತಿ ರಾಯರಿಗೆ ಪ್ರಿಯವಾಗಿರೋದು ತುಳಸಿ ಅಲ್ವಾ. ಅದರಿಂದ ತುಳಸಿ ಕಟ್ಟೆ ಮುಂದೆ ತುಪ್ಪದ ದೀಪನ ಹಚ್ಚಿ ನೀವು ಏನು ಅನ್ಕೊಂಡಿರ್ತೀರೋ ಅದನ್ನ ಪ್ರಾರ್ಥನೆನ ಮಾಡ್ಕೊಳ್ಳಿ. ಅದು ಕೂಡ ಡೈರೆಕ್ಟಾಗಿ ರಾಯರಿಗೆ ಸಲ್ಲುತ್ತೆ. ಅಷ್ಟೇ ಅಲ್ಲದೆ ರಾಯರು ಅಲ್ಲಿ ನೆಲೆಸಿರ್ತಾರೆ. ಕೆಲವೊಬ್ಬರು ಮನೇಲಿ ರಾಯರ ಫೋಟೋ ಇಡೋಂಗಿಲ್ಲ, ರಾಯರ ಪೂಜೆ ಮಾಡೋಂಗಿಲ್ಲ ಅಂತ ಹೇಳ್ತಾರಲ್ವಾ. ಆದ್ದರಿಂದ ನೀವು ತುಳಸಿ ಕಟ್ಟೆ ಹತ್ರ ನೀವು ತುಪ್ಪದ ದೀಪನ ಹಚ್ಚಿ ರಾಯರನ್ನ ನೆನೆಸ್ಕೊಂಡು ನೀವು ರಾಯರು ಮಂತ್ರನ ಹೇಳ್ಕೊಂಡು ನೀವು ಪೂಜೆನ ಮಾಡಿ. ಎಲ್ಲರ ಮನೇಲಿ ತುಳಸಿ ಕಟ್ಟೆ ಇರುತ್ತೆ, ಎಲ್ಲರೂ ಕೂಡ ಪ್ರತಿನಿತ್ಯ ತುಳಸಿ ಕಟ್ಟೆಗೆ ಪೂಜೆನ ಮಾಡ್ತೀವಲ್ವಾ. ಈ ಥರನೂ ಕೂಡ ನೀವು ಮಾಡ್ಕೋಬೋದು, ಏನೂ ತೊಂದರೆ ಆಗೋದಿಲ್ಲ. ಅಷ್ಟೇ ಅಲ್ಲದೆ ರಾಯರು ಶಾಶ್ವತವಾಗಿ ನಮ್ಮ ಮನೇಲಿ ನೆಲೆಸ್ಬೇಕಂತಂದ್ರೆ, ನಮ್ಮ ಮನೇಲಿ ಯಾವುದೇ ರೀತಿ ಕಿರಿ ಜಗಳ ಮನಸ್ತಾಪಗಳು, ಮನೆ ನೀಟಾಗಿಲ್ದಿರೋದು, ಅಥವಾ ನಾವು ಪೂಜೆ ಮಾಡೋಂಗೆ ಮಾತ್ರ ಇಲ್ಲ, ಪೂಜೆ ಮಾಡೋ ಸ್ಥಳ ಮಾತ್ರ ನಾವು ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿಬಿಡೋದು, ಎಂದು ಪಾತ್ರೆಯಲ್ಲಿ ಸಿಂಕಲ್ಲಿ ಹಾಕ್ಬಿಡೋದು, ಪೂಜೆ ಸುಮ್ಮನೆ ಮಾಡಿಬಿಟ್ಟು ಆಮೇಲೆ ಪಾತ್ರೆಗಳನ್ನ ತೊಳೆಯೋದು, ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಎಷ್ಟು ನೀಟಾಗಿರ್ತಿರೋ ಅಂಥವ್ರ ಮನೇಲಿ, ಎಷ್ಟು ಶಾಂತವಾಗಿರ್ತಿರೋ, ಎಷ್ಟು ಮನಸ್ತಾಪ ಇಲ್ದೇ ಎಲ್ಲರೂ ಅನ್ಯೂನ್ಯವಾಗಿರ್ತಿರೋ ಅಂಥ ಮನೇಲಿ ರಾಯರು ಶಾಶ್ವತವಾಗಿ ಪರ್ಮನೆಂಟಾಗಿ ನೆಲೆಸಿದ್ದೇ ಇರ್ತಾರೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ. ಅದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ, ರಾಯರು ಶಾಶ್ವತವಾಗಿ ನಮ್ಮ ಬಿಟ್ಟು ಹೋಗಲೇಬಾರ್ದು, ನಮ್ಮ ಹತ್ರನೇ ನೆಲೆಸಿರ್ಬೇಕು ಅಂತಂದರೆ ಅದು ನಮ್ಮ ಮನಸ್ಸು. ರಾಯರ ಭಕ್ತರಾದವರ ಮನಸ್ಸು ಅಲ್ಲಿ ರಾಯರು ಇದ್ದೇ ಇರ್ತಾರೆ. ನಾವು ಯಾವುದೇ ಕೆಲಸ ಮಾಡಲಿ, ನಾವು ಎಲ್ಲೇ ಅಡುಗೆ ಮಾಡಲಿ ಅಥವಾ ನಾವು ಎಲ್ಲೇ ಮಲಗಿರಲಿ, ರಾಯರು ಸ್ಮರಣೆನ ನಾವು ಮಾಡ್ತಾ ಇದ್ರೆ, ರಾಯರು ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ಅವರು ನಮ್ಮ ಮನಸ್ಸಲ್ಲಿ ಸದಾಕಾಲ ನೆಲೆಸಿರ್ತಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಾಗಿರ್ಬೋದು, ಇವಾಗ ನೀವು ಏನೋ ಒಂದು ದಾರಿಲಿ ಹೋಗ್ತಾ ಇರ್ತೀರಾ, ಕಡೆಗೆ ಏನೋ ಒಂಥರ ಅನ್ಸುತ್ತೆ, ಇಲ್ಲಪ್ಪ ಈ ದಾರಿಲಿ ಹೋಗ್ಬಾರ್ದು ಇವತ್ತು, ಯಾಕೋ ನನಗೆ ಈ ದಾರಿಲಿ ಹೋಗೋಕೆ ಮನಸ್ಸೇ ಆಗ್ತಾ ಇಲ್ಲ, ನಾನು ಬೇರೆ ದಾರಿಲಿ ಹೋಗಬೇಕು ಅನ್ನೋ ಥರ ನಿಮಗೆ ಫೀಲ್ ಆಗುತ್ತೆ. ಅಲ್ಲಿಗೆ ರಾಯರು ಒಳಗಡೆಯಿಂದ ನಿಮಗೆ ಸೂಚನೆ ಕೊಡುವಂಥದ್ದು. ಇದೆಲ್ಲವೂ ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗಲೇ ಗೊತ್ತಾಗೋದು ರಾಯರು ನಮ್ಮ ಜೊತೆಲಿ ಇದ್ದಾರಾ ಇಲ್ವಾ ಅನ್ನೋದು. ಅಂಥವ್ರ ಮನಸ್ಸಲ್ಲಿ ರಾಯರು ಸದಾಕಾಲ ಇರ್ತಾರೆ. ಬರೀ ನೀವು ಪೂಜೆನೇ ಮಾಡಬೇಕು ಅಥವಾ ವ್ರತನೇ ಮಾಡಬೇಕು ಅನ್ನೋದೇನೂ ಇಲ್ಲ. ನಿಮ್ಮ ಮನಸ್ಸು ಶುದ್ಧವಾಗಿ ನಂಬಿಕೆ ಇಟ್ಕೊಂಡಿದ್ರೆ ರಾಯರು ನಿಮ್ಮ ಮನಸ್ಸಲ್ಲೇ ನೆಲೆಸಿರ್ತಾರೆ. ಇನ್ನೂ ಏನಾದರೂ ರಾಯರು ಶಾಶ್ವತವಾಗಿ ನಮ್ಮ ಜೊತೆಲೇ ಇರ್ತಾರಾ ಅನ್ನೋ ಪ್ರಶ್ನೆಗೆ ಹೌದು ಉತ್ತರ, ಖಂಡಿತವಾಗಿ ರಾಯರು ನಮ್ಮ ಜೊತೆಲಿ ಇದ್ದೇ ಇರ್ತಾರೆ. ಅದು ಯಾವ ರೀತಿ ಇರ್ತಾರೆ, ನಾವು ಅದಕ್ಕೋಸ್ಕರ ಏನೆಲ್ಲ ಫಾಲೋ ಮಾಡಬೇಕು ರಾಯರು ಶಾಶ್ವತವಾಗಿ ಇರಬೇಕು ಅನ್ನೋದಾದರೆ, ಆಗ ನೀವು ಒಂದ್ಸರಿ ರಾಯರನ್ನ ನಂಬಿದ್ದೀರಾ ಅಂತ ಅನ್ನೋದಾದರೆ ಸದಾಕಾಲ ರಾಯರ ಮೇಲೆ ನಂಬಿಕೆ ಇಟ್ಕೊಂಡಿರಬೇಕು. ಇವಾಗ ಕಷ್ಟ ಬಂದಾಗ ವೆಂಕಟರಮಣ ಅನ್ನೋ ರೀತಿ ನಿಮ್ಮ ಕಷ್ಟದಲ್ಲಿ ಮಾತ್ರ ರಾಯರನ್ನ ನೆನೆಯೋದು, ಇನ್ನು ಮಿಕ್ಕಿ ಟೈಮ್ ಕಷ್ಟ ನೆರವೇರ ಮೇಲೆ ರಾಯರನ್ನ ನೆನೆದೇನೆ ಸುಮ್ಮನೆ ಆಗ್ಬಿಡೋದು, ಆ ಥರ ಮಾಡೋದಕ್ಕೆ ಹೋಗ್ಬಿಡಿ. ನಿಮ್ಮ ಭಕ್ತಿಯಲ್ಲಿ ಏರಿಳಿತ ಆಗಬಾರ್ದು, ಒಂದೇ ಸಮ ಇರಬೇಕು. ಕಷ್ಟ ಇರಲಿ ಸುಖ ಇರಲಿ, ನೀವು ರಾಯರನ್ನ ಯಾವ ರೀತಿ ಸ್ಮರಣೆ ಮಾಡ್ತಿದ್ರೋ ಆ ಥರನೇ ಮಾಡಬೇಕು. ಅದೇ ರೀತಿ ಪೂಜೆನ ಮಾಡಿ ರಾಯರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮ್ಮ ಕೃತಜ್ಞತೆನೂ ಕೂಡ ನೀವು ರಾಯರ ಹತ್ರ ಹೇಳ್ಕೋಬೇಕು. ಆ ಥರ ಆದರೆ ಪಕ್ಕ ರಾಯರು ನೀವು ಅಚಲವಾಗಿ ನಂಬಿಕೆ ಇಟ್ಟು ಭಕ್ತಿಯಿಂದ ನೀವು ಪೂಜೆ ಮಾಡಿದ್ದೇ ಆದರೆ ಅವರು ಎಲ್ಲ ಟೈಮಲ್ಲೂ ಕೂಡ ನಿಮ್ಮ ಜೊತೆಲಿ ಇದ್ದೇ ಇರ್ತಾರೆ. ರಾಯರು ಸಾತ್ವಿಕ ದೇವರು, ಆದ್ರಿಂದಾಗಿ ನಮ್ಮ ಮನಸ್ಸು, ನಮ್ಮ ಮನೆ ವಾತಾವರಣ ಎಲ್ಲನೂ ಕೂಡ ಪವಿತ್ರವಾಗಿರಬೇಕು ಮತ್ತು ಶುದ್ಧವಾಗಿರಬೇಕು. ಯಾವುದೇ ರೀತಿ ಮೈಲಿಗೆಯಿಂದ ಅಪವಿತ್ರದಲ್ಲಿ ಪೂಜೆ ಮಾಡೋದಾಗಿರ್ಬೋದು ಅಥವಾ ರಾಯರು ಸ್ಮರಣೆ ಮಾಡೋದಾಗಿರ್ಬೋದು, ಆ ಥರ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು, ಆವಾಗಲೇ ರಾಯರು ನೆಲೆಸಿರೋವಂಥದ್ದು. ಅಷ್ಟೇ ಅಲ್ಲದೆ ನೀವು ನಿಮ್ಮ ನಿಜ ಜೀವನದಲ್ಲಿ ಸತ್ಯದ ಹಾದಿಲೇ ನೀವು ನಡಿಬೇಕು. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದು, ಇಲ್ಲ ಬೇರೆಯವ್ರು ಕೆಟ್ಟಕ್ಕೆ ಬಯಸೋದು, ಅವ್ರಿಗೆ ಈ ಥರ ಆಗ್ಬಿಡ್ತು ಇವ್ರಿಗೆ ಈ ಥರ ಆಗ್ಬಿಡ್ತು ಅಂತ ಅಂದ್ಬಿಟ್ಟು ನೀವೇ ಜಾಸ್ತಿ ಹಿಂಸೆ ಪಟ್ಕೊಳ್ಳೋದು, ನನಗೇನು ಆಗ್ತಾ ಇಲ್ಲ ಅಂತ ಉರ್ಕೊಳ್ಳೋದು, ಆ ಥರ ಎಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೆ ಏನು ಕೊಟ್ಟಿದ್ದಾನೋ ಭಗವಂತ ಅದರಲ್ಲೇ ನೀವು ಖುಷಿ ಪಡಿ, ಅದು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಬಟ್ ಬೇರೆಯವ್ರನ್ನ ನೋಡಿ ನಾವು ಉರ್ಕೊಳ್ಳೋದು, ಅಸಹ್ಯ ಪಟ್ಕೊಳ್ಳೋದು, ನನಗಿಲ್ಲ ಇಲ್ಲ ಅಂತ ಅತಿಯಾಸೆ ಪಡೋದು ಆದರೆ ಇರೋದನ್ನು ಕೂಡ ನಾವು ಕಳ್ಕೊಂಡ್ಬಿಡ್ತಿಲ್ವ. ಅದೆಲ್ಲವೂ ಕೂಡ ರಾಯರಿಗೆ ಗೊತ್ತೇ ಹಾಗೆ ಆಗುತ್ತೆ ನಮ್ಮ ಮನಸ್ಸಲ್ಲಿ ಏನು ನಡೀತಿದೆ ಅಂತ. ಬೇರೆಯವ್ರಿಗೆ ಗೊತ್ತಿಲ್ಲ ಅಂದರೂ ರಾಯರು ಅಂದರೆ ಮೇಲೊಬ್ಬ ಭಗವಂತನಿಗೆ ಗೊತ್ತಾಗುತ್ತಲ್ವ, ನಾವು ಮನಸ್ಸಲ್ಲಿ ಒಳ್ಳೇದು ಬಯಸ್ತೀವ ಕೆಟ್ಟದ್ದು ಬಯಸ್ತೀವ ಅಂತ. ಅದರಿಂದಾಗಿ ನೀವು ಹುಷಾರಾಗಿ ನಿಮ್ಮ ನಿಜ ಜೀವನದಲ್ಲಿ ಎಷ್ಟು ಬೇಕೋ ಅಷ್ಟು ಒಳ್ಳೆ ದಾರಿಲಿ ನೀವು ನಡೆದ್ರೆ ನಿಮ್ಮ ಜೊತೆ ರಾಯರು
ರಾಯರು ಸದಾಕಾಲ ಇರ್ತಾರೆ, ನಿಮ್ಮನ್ನ ಸದಾಕಾಲ ರಕ್ಷಣೆನ ಮಾಡ್ತಾನೆ ಇರ್ತಾರೆ. ಇದೆಷ್ಟು ಅಲ್ಲದೆ ನಿಮ್ಮ ಕೈಲಿ ಸಾಧ್ಯ ಆಗುತ್ತೆ ಅಂದರೆ ಪ್ರತಿನಿತ್ಯ ರಾಯರ ಸ್ಮರಣೆನ ಮಾಡಿ, ಮಂತ್ರನ ಹೇಳ್ಕೊಳ್ಳಿ, ಪೂಜೆನ ಮಾಡಿ, ಆರಾಧನೆನ ಮಾಡ್ತಾ ಬನ್ನಿ. ನಿಮ್ಮ ಕಷ್ಟಗಳು ಆದಷ್ಟು ಬೇಗ ಕಳೆಯುತ್ತೆ ಮತ್ತು ರಾಯರು ನಿಮ್ಮ ಜೊತೆಲಿ ಶಾಶ್ವತವಾಗಿರ್ತಾರೆ. ಪ್ರತಿನಿತ್ಯ ಆಗಿಲ್ಲ ಅಂದರೂ ವಾರಗಳಲ್ಲಿ ಅಂದರೆ ಗುರುವಾರದ ದಿವಸ, ಏಕಾದಶಿ ದಿವಸ ಅಥವಾ ರಾಯರು ಆರಾಧನೆ ದಿವಸ ನೀವು ಪೂಜೆನ ಮಾಡ್ತಾ ಬನ್ನಿ. ನಿಮಗೆಲ್ಲವೂ ಕೂಡ ಒಳ್ಳೆಯದಾಗೇ ಆಗುತ್ತೆ. ಇದಿಷ್ಟು ರಾಯರು ನಮ್ಮ ಮನೇಲಿ ಎಲ್ಲಿ ಇರ್ತಾರೆ ಮತ್ತು ಶಾಶ್ವತವಾಗಿ ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ರಾಯರು ಇದ್ದರೆ ಯಾವ ಸೂಚನೆಗಳ ಮೂಲಕ ಅಥವಾ ಯಾವ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತಾರೆ, ಹೇಗೆ ಕಾಣಿಸ್ಕೊಳ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಇವಾಗ. ರಾಯರು ನಮಗೆ ಸನ್ಯಾಸಿಗಳ ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಅಂದರೆ ಯಾರು ಕಾವಿ ಬಟ್ಟೆ ಧರಿಸ್ಕೊಂಡು ಮನೆ ಹತ್ರ ಬರೋದಾಗಿರ್ಬೋದು, ಅಥವಾ ಕನಸಲ್ಲಿ ಸನ್ಯಾಸಿಗಳನ್ನ ಕಾಣೋದಾಗಿರ್ಬೋದು, ಇಲ್ಲ ಮನೆಯಿಂದ ನೀವು ಆಚೆ ಹೋಗ್ಬೇಕಾದ್ರೆ, ರೋಡಲ್ಲಿ ಹೋಗ್ಬೇಕಾದ್ರೆ ಕಾಣಿಸೋದು. ಇನ್ನು ಬೇರೆ ರೀತಿ ಹಲವಾರು ಕಡೆ ನಿಮಗೆ ಆ ಥರ ಅನುಭವ ಆಗ್ಬೋದು. ಈ ಥರ ವೇಷದಲ್ಲೂ ಕೂಡ ರಾಯರು ಕಾಣಿಸ್ಕೊಳ್ಳೋದು ಕೂಡ ನಿಮಗೆ ರಾಯರು ಇದ್ದಾರೆ ಅನ್ನೋದನ್ನೇ ತೋರಿಸುತ್ತೆ. ಒಂದೊಂದು ಸರಿ ನೀವು ದೇವ್ರ ಮನೆಯಲ್ಲಿ ರಾಯರ ಫೋಟೋ ವಿಗ್ರಹ ಇಟ್ಟಿರ್ತಿರಲ್ಲ, ಅದರಿಂದ ಏನೋ ಒಂಥರ ಹೊಸ ಅನುಭವ ಆಗೋ ರೀತಿ, ಏನೋ ಅದನ್ನ ನೋಡ್ತಾ ಇರಬೇಕಾದ್ರೆ ಏನೋ ಒಂಥರ ನಿಮ್ಗೆ ಹೇಳೋಕ್ಕೆ ಆಗದೆ ಇರೋವಂಥ ಅನುಭವನೂ ಕೂಡ ಆಗುತ್ತೆ. ಆ ಥರನೂ ರಾಯರು ಕಾಣಿಸ್ಕೋಬಹುದು ನಿಮಗೆ. ಅಷ್ಟೇ ಅಲ್ಲದೆ ನಿಮ್ಮ ಕನಸಲ್ಲಿ ರಾಯರು ಜಪಮಾಲೆಯನ್ನು ಇಟ್ಕೊಂಡಿರೋ ರೀತಿ, ಗಂಧನ ಹಣೆಯಲ್ಲಿ ಇಟ್ಕೊಂಡು, ಮಾಲೆನೆಲ್ಲ ಹಾಕ್ಕೊಂಡು, ಕಾವಿ ಬಟ್ಟೆ ತೊಟ್ಕೊಂಡು ಬರೋ ರೀತಿನೇ ಕಾಣ್ಬೋದು. ಅಥವಾ ನಿಂತಿರೋ ರೀತಿ ಕಾಣಿಸುವಂಥದ್ದು, ಧ್ಯಾನ ಮಾಡ್ತಾ ಇರೋ ರೀತಿ, ಕುಳಿತುಕೊಂಡಿರೋ ರೀತಿ ಕಾಣಿಸುವಂಥದ್ದು, ಇಲ್ಲ ಯಾರೋ ಏಜ್ ಆದವರೊಬ್ರು ಕೂತ್ಕೊಂಡಿದ್ದಾರಪ್ಪ ಅನ್ನೋ ರೀತಿ ನಮಗೆಲ್ಲ ಅನುಭವ ಆಗುವಂಥದ್ದು ಕನಸಲ್ಲಿ. ರಾಯರು ಇದೇ ರೀತಿ ಕಾಣಿಸ್ಕೋಬೇಕು ಅನ್ನೋದು ಏನೂ ಇಲ್ಲ. ನಿಮ್ಮ ಕನಸಲ್ಲಿ ಒಂದು ಪುಟ್ಟ ಹುಡುಗನ ರೀತಿ ಬಂದು ರಾಯರು ನಿಮ್ಮ ಕೈಗೆ ಮಂತ್ರಾಕ್ಷತೆನೋ ತುಳಸಿನೇನೋ ಕೊಡ್ಬೋದು, ಅಥವಾ ನಿಮ್ಮ ಕಷ್ಟಕ್ಕೆ ಮಾರ್ಗದರ್ಶನನ ನೀಡುವಂಥದ್ದು. ಅದು ಯಾವ ರೂಪದಲ್ಲಾರು ಆಗಿರ್ಬೋದು, ಅದು ಹೇಳೋದಕ್ಕೆ ಬರೋದೇ ಇಲ್ಲ. ಇಂಥ ರೂಪನೇ ಬರ್ತಾರೆ, ಇಂಥದ್ರಲ್ಲೇ ಅನುಭವನ ಕೊಡ್ತಾರೆ ಅಂತ ಒಬ್ರೊಬ್ರಿಗೆ ಒಂದೊಂದು ಥರ ಅನುಭವಗಳು ಆಗಿರುತ್ತೆ. ಮಾನಸಿಕ ಮತ್ತು ಆಧ್ಯಾತ್ಮಿಕವಾಗಿ ಸೂಚನೆನ ಕೊಡುವಂಥದ್ದು. ಅದು ಏನಂದರೆ ಮನಸ್ಸಿಗೆ ನೆಮ್ಮದಿ ಮತ್ತು ಧೈರ್ಯನ ಕೊಡ್ತಾರೆ. ನಮ್ಮ ಮನಸ್ಸು ಎಷ್ಟು ನೆಮ್ಮದಿಯಾಗಿರುತ್ತೆ ಅಂದರೆ, ನಾವು ಕಷ್ಟದ ಪರಿಸ್ಥಿತಿಲಿ ಇದ್ದರೂ ಕೂಡ ಆದರೂ ಮನಸ್ಸು ಏನೋ ಒಂಥರ ನಿರಾಳವಾಗಿರುತ್ತೆ, ಸಮಾಧಾನ ಆಗಿರುತ್ತೆ, ನೆಮ್ಮದಿ ಇರುತ್ತೆ. ಏನೂ ಇಲ್ಲಪ್ಪ, ನನ್ನ ಜೀವನದಲ್ಲಿ ಎಲ್ಲ ಸರಿ ಇದೆ ಅನ್ನೋ ರೀತಿ ನಮಗೆ ಭಾಸ ಆಗುತ್ತೆ. ಆ ಥರ ಎಲ್ಲ ಅನುಭವನ ಕೊಡ್ತಾರೆ ಮತ್ತು ಧೈರ್ಯನ ತುಂಬ್ತಾರೆ. ಕಷ್ಟನ ಎದುರಿಸು, ನಾನು ನಿನ್ನ ಜೊತೆಲೇ ಇದ್ದೀನಿ ಅನ್ನೋದು ಒಳ ಮನಸ್ಸಿಂದ ಅವರು ಧೈರ್ಯನ ತುಂಬುವಂಥದ್ದು. ಸಂಕಲ್ಪ ಶಕ್ತಿನ ಹೆಚ್ಚಿಗೆ ಮಾಡುವಂಥದ್ದು. ಅಂದರೆ ನಾವು ಪೂಜೆ ಮಾಡಬೇಕಾದ್ರೆ ರಾಯರುದು ನಮ್ಮದು ಯೋಚನೆ ಆಗಿರ್ಬೋದು, ನಮ್ಮ ಮನಸ್ಸಾಗಿರ್ಬೋದು ಬೇರೆ ಕಡೆ ಸೆಳೆಯೋದೇ ಇಲ್ಲ, ಅಥವಾ ಬೇರೆ ಒಂದು ಏನು ಯೋಚನೆನೂ ಮಾಡೋದೇ ಇಲ್ಲ. ನಮ್ಮ ಗಮನ ಎಲ್ಲ ಕೂಡ ರಾಯರ ಮೇಲಿರುತ್ತೆ, ರಾಯರು ಪೂಜೆ ಮೇಲಿರುತ್ತೆ, ಅಥವಾ ನಮ್ಮ ಕಷ್ಟನ ಹೇಳ್ಕೊಳ್ಳೋದ್ರ ಮೇಲಿರುತ್ತೆ. ಈ ಥರ ನಾವು ರಾಯರ ಮೇಲೇ ಗಮನ ಇಟ್ಟು ಪೂಜೆ ಮಾಡುವಂಥ ಶಕ್ತಿನ ರಾಯರು ನಮಗೆ ಕೊಡುವಂಥದ್ದು. ಮತ್ತು ನೀವು ಯಾವುದೇ ಒಂದು ಕೆಲಸ ಮಾಡ್ತಾ ಇರಲಿ, ನೀವು ಎಷ್ಟೇ ಬಿಸಿಯಾಗಿದ್ರೂ ಕೂಡ ರಾಯರನ್ನ ನೆನೆಸ್ಕೊತಾ ಇರ್ತೀರ. ಪದೇ ಪದೇ ನಿಮಗೆ ರಾಯರು ಸ್ಮರಣೆ ಮಾಡಬೇಕು ಅನ್ಸೋದು, ಅಥವಾ ರಾಯರನ್ನ ಪ್ರಾರ್ಥನೆ ಮಾಡಬೇಕು ಅನ್ಸೋದು, ಅಥವಾ ರಾಯರು ಮಂತ್ರನ ಹೇಳೋವಂಥದ್ದು, ರಾಯರ ಬಗ್ಗೆ ಏನೋ ಒಂದು ವಿಚಾರಕ್ಕೆ ರಾಯರನ್ನ ನೆನೀತಾ ಇರೋದು, ಅಥವಾ ರಾಯರು ಪೂಜೆ ಮಾಡಬೇಕು ಅಂತ ಅನಿಸೋದು ಕೂಡ ಒಂದು ರಾಯರು ಕೊಡುವಂಥ ಸೂಚನೆಗಳೇ ಆಗಿರುತ್ತೆ. ಇಷ್ಟೇ ಅಲ್ಲದೆ ಭೌತಿಕ ಮತ್ತು ಪರಿಸರದ ಸೂಚನೆಗಳನ್ನು ಕೂಡ ರಾಯರು ಕೊಡುವಂಥದ್ದು ನಮಗೆ. ದೇವ್ರ ಮನೇಲಿ ಆಗಿರ್ಬೋದು, ಅಥವಾ ರಾಯರನ್ನ ಎಲ್ಲಿ ಇಟ್ಟಿರ್ತಿರೋ ವಿಗ್ರಹ ಫೋಟೋ ಇರುತ್ತಲ್ಲ, ನೀವು ಪೂಜೆ ಮಾಡಲಿ ಬಿಡಲಿ, ಆ ಕಡೆ ನೀವು ಹೋದ್ರೆ ಸಾಕು ಏನೋ ಒಂಥರ ಗಂಧದ ಪರಿಮಳ, ಏನೋ ಒಂದು ಹೇಳ್ಕೊಳಕ್ಕಾಗದೇ ಇರೋವಂಥದ್ದು ಸುವಾಸನೆ ಭರಿತವಾಗಿರೋವಂಥದ್ದು ಸ್ಮೆಲ್ ಬರ್ತಾ ಇರುತ್ತೆ ನಿಮಗೆ. ಅದನ್ನ ನೀವು ಬೇಕಾದ್ರೆ ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ, ಯಾರಿಗಿನ್ನ ಅನುಭವ ಆಗಿಲ್ಲ ಅನ್ನೋರು. ಮತ್ತು ನೀವು ಪೂಜೆ ಮಾಡಬೇಕಾದ್ರೆ ರಾಯರ ಫೋಟೋಯಿಂದ ಹೂ ಬೀಳೋ ಅಂಥದ್ದು, ಇಲ್ಲ ನೀವು ಪೂಜೆ ಮಾಡಬೇಕಾದ ಸಂದರ್ಭದಲ್ಲಿ ಬೀಳ್ಬೋದು, ಅಥವಾ ನೀವು ಪೂಜೆ ಮಾಡಿ ಮುಗಿಸಿದ ಮೇಲೂ ಬೀಳ್ಬೋದು. ಇಲ್ಲಾಂದರೆ ನೀವು ಪೂಜೆ ಮಾಡಿ ಸ್ವಲ್ಪ ಹೊತ್ತು ಆಗಿರುತ್ತೆ, ಎಲ್ಲೋ ಹೋಗಿ ಬಂದಿರ್ತೀರ, ಆವಾಗ ನೋಡ್ತೀರ, ಆವಾಗ ರಾಯರ ಫೋಟೋಯಿಂದ ಬೀಳೋ ಅಂಥದ್ದು. ಹಾಗೆ ಯಾವಾಗಲೂ ಒಟ್ಟಿನಲ್ಲಿ ಯಾವತ್ತಿನ ದಿವಸ ನೀವು ಪೂಜೆ ಮಾಡೋ ದಿವಸ ವಾರ ಇರುತ್ತಲ್ಲ, ಆ ವಾರ ಏನಾದರೂ ಬಿತ್ತು ಹೂವು ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೊತೆ ರಾಯರು ಇದ್ದೇ ಇದ್ದಾರೆ ಅಂತ. ಅಷ್ಟೇ ಅಲ್ಲದೆ ನಿಮ್ಮ ಮನೇಲಿರೋವಂಥ ತುಳಸಿ ಗಿಡ ತುಂಬಾ ಚೆನ್ನಾಗಿ ಬೆಳೆಯುವಂಥದ್ದು, ಅದು ರಾಯರಿಗೆ ಪ್ರಿಯವಾಗಿರೋದು ಅಲ್ವಾ. ಅಷ್ಟೇ ಅಲ್ಲದೆ ಬಾಡಿ ಹೋಗಿರೋದು ಕೂಡ ಚಿಗುರೊಡಿಬೋದು, ಇಲ್ಲ ನಿಮ್ದು ಯಾವುದೋ ಒಂದು ಕಷ್ಟದ ಪರಿಸ್ಥಿತಿಲಿ ಇರ್ತೀರಾ, ಅದಕ್ಕೆ ತಾನಾಗ್ತಾನೆ ದಾರಿ ಕಾಣ್ಕೊಳ್ಳೋವಂಥದ್ದು, ಈ ಶುಭ ಕಾರ್ಯಗಳು ನಡೆಯುವಂಥದ್ದು, ಇದೆಲ್ಲವೂ ಕೂಡ ರಾಯರು ನಮ್ಮ ಜೊತೆಲಿ ಇದ್ದಾರೆ ಅನ್ನೋದನ್ನೇ ಸೂಚನೆ ಕೊಡ್ತಾರೆ. ಇನ್ನು ಇದೆಲ್ಲ ಯಾರಿಗೆಲ್ಲ ಅನುಭವ ಆಗಿಲ್ವೋ ಅವ್ರಿಗೂ ಕೂಡ ಆದಷ್ಟು ಬೇಗ ಅನುಭವ ಆಗುತ್ತೆ. ಅನುಭವ ಆಗಬೇಕಂದ್ರೆ ನಮ್ಗೆ ಕೇವಲ ಅಚಲವಾದ ನಂಬಿಕೆ ಇರಬೇಕು, ಮತ್ತು ರಾಯರ ಮೇಲೆ ದೃಢವಾದ ಭಕ್ತಿ ಇರಬೇಕು. ಆವಾಗಲೇ ಇದೆಲ್ಲ ಸಾಧ್ಯ ಕೂಡ. ನಮ್ಮ ಮನಸ್ಸಲ್ಲಿ ಪರಿಶುದ್ಧವಾಗಿ ರಾಯರನ್ನ ಸ್ಮರಣೆ ಮಾಡ್ತಾ ಇರೋಣ, ಆವಾಗ ರಾಯರು ಖಂಡಿತ ಒಂದಲ್ಲ ಒಂದು ದಿನ ನಮ್ಮ ಜೊತೆಲೂ ಕೂಡ ಇದ್ದು ನಮ್ಮ ಸಮಸ್ಯೆಗಳಿಗೆ ಪರಿಹಾರನ ನೀಡ್ತಾ ಇರ್ತಾರೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.